ಅಲ್ಲೇ ಚಿನಿಮಾ ಇಷ್ಟೊಂದು ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಾ ನೀನು? ಗೊತ್ತೇ ಆಗಲ್ವಲ್ಲವಾ? ಹಾ ಬಿಡು ಬಿಡು, ಹೆಣ್ಮಕ್ಳು ಬೆಳೆಯೋದು ಗೊತ್ತಾಗಲ್ಲ. ಏನವ ಲಕ್ಷ್ಮಿ, ಚೆನ್ನಾಗಿದ್ಯಾ? ಹ್ಞೂ ಅಜ್ಜಿ, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ? ಉಕ್ಕಣವ ನೋಡಿ, ಹಿಂಗಿದ್ದೀನಿ ನಾನು. ಅಲ್ಲ ಏನ್ ನೀವು ಇಷ್ಟ ದಿನ ಆದ್ರೂ ಬಂದೇ ಇಲ್ವಲ್ಲ? ಅಲ್ಲ ಫ್ಯಾಕ್ಟ್ರಿ ಮಾಡಗಂಟ ಮಾಡ್ಬಿಟ್ಟು ಬರ್ದಂಗಿರ್ತಾರೆ ಯಾರಾದ್ರು? ಹಾ ಏನ್ ಜಯವ ನೀನು? ಹಾ ನೀನಾರ ಬರ್ಬೇಕು ತಾನೆ? ಏನ್ ಪಾಂಡು, ನೀನು ಬರ್ದಂಗ ಆಗ್ಬಿಟ್ಟೆ. ಅಯ್ಯೋ ಅತ್ತೆಮ್ಮ, ಅದೊಂದು ದೊಡ್ಡ ಕತೆ ಬಿಡ್ರಿ. ಅಲ್ಲಿ ಹೋದ್ಮೇಲೆ ಏನೇನಾಯ್ತು ಅಂತ ನಮಗೆ ಗೊತ್ತು. ಅದು ಅಲ್ಲದೆ ನಾನು ಆಫೀಸ್ ಮೇಲೆ ಇರ್ಲಿಲ್ಲ, ಮನೇಲಿ ಬೇರೆ ಕಡೆ ಹೋಗಿದ್ದೆ, ಬೇರೆ ಊರಿಗೆ. ನಾನು ತಿಂಗಳಾನ್ಗಟ್ಲೆ ಬರೋಕ್ಕೆ ಆಗ್ಲಿಲ್ಲ ಮನೆಗೆ. ಓ ಹಂಗ? ಹ್ಞೂ ಜಯವ ಅವಾಗವಾಗ ಫೋನ್ ಮಾಡ್ತಿದ್ಲು. ಜಯ ಹೇಳಿದ್ಲು ಕೆಲಸದ ಮೇಲೆ ಹೊರಗಡೆ ಹೋಗೋರೆ ಅಂತ. ಏನ್ ಮಾಡಕ್ಕಾಗ್ತದೆ, ನೀನು ಇಲ್ದಿದ್ಮೇಲೆ ರವಿನು ಪಾಪ ಅಲ್ಲಿ ಕೆಲಸ ನೋಡ್ಕೊಬೇಕು, ಬರಕ್ಕಾಗಲ್ಲ. ನಾನು ಅರ್ಥ ಮಾಡ್ಕೊಂಡು ಸುಮ್ಮನೆ ಅದೇ ಅತ್ತ. ಆಗಲೇ ಶಿಲ್ಪ ಚೆನ್ನಾಗಿದ್ದೀನವ? ಹ್ಞೂ ಅಜ್ಜಿ ಚೆನ್ನಾಗಿದ್ದೀವಿ. ನಿನಗೆ ಅರ್ಗೆ ಆದಾಗ ಬರಕ್ಕೆ ಆಗ್ಲಿಲ್ಲ ಕಣವ. ನಾನು ಒಬ್ಳೆ ಎಲ್ಲೂ ಹೋಗಿ ರೂಢಿ ಇಲ್ಲ ನೋಡು. ಬರೋಣ ಅನ್ಕೊಂಡು ಬರಕ್ಕೆ ಆಗ್ಲಿಲ್ಲ. ಹೆಂಗ ನೀನೇ ಹುಡುಕ ಬಂದ್ಬಿಟ್ಟೆ ಅಜ್ಜಿನ. ಇನ್ನೇನು ಅಜ್ಜಿ ಮಾಡೋದು, ಊರಿಗೆ ಬರ್ಬೇಕು ಅಂತ ನನಗೂ ಎಷ್ಟೊಂದು ಸತಿ ಅನಿಸ್ತಾ ಇತ್ತು. ಏನ್ ಮಾಡೋದು, ಮದುವೆ ಹೋದ್ಮೇಲೆ ಸ್ವಲ್ಪ ಅದು ಇದು ಕೆಲಸಗಳು, ಮತ್ತೆ ನಾನು ಬೇರೆ ಪ್ರೆಗ್ನೆಂಟ್ ಆದೆ, ಮಗುನೂ ಆಯ್ತು. ಈ ಟೈಮಲ್ಲಿ ಎಲ್ಲಿ ಬರಕ್ಕಾಗುತ್ತೆ ಹೇಳಿ? ಅದೇ ನಿಮ್ಮತ್ತೆ ಚೆನ್ನಾಗವ್ರ? ಎಲ್ಲಿ ನಿಮ್ಮ ಯಜಮಾನಪ್ಪ ಕರ್ಕೊಂಬರೋದಲ್ವಾ ಅವ್ರನ್ನು? ಅಯ್ಯೋ ಇಲ್ಲ ಅಜ್ಜಿ, ಬಂದಿದ್ರು ನಿನ್ನೆ ತಾನೆ ಹೋದ್ರು. ಅವ್ರಿಗೂ ಕೆಲಸ ಇರುತ್ತಲ್ವಾ, ಜಾಸ್ತಿ ರಜಾ ಹಾಕಕ್ಕಾಗಲ್ಲ. ಶನಿವಾರ ಭಾನುವಾರ ಬಂತು ಅಂದ್ರೆ ಬರ್ತಾರೆ ನೋಡೋದಕ್ಕೆ ಅಂತ. ಒಂದಿನ ಇದ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಇರ್ತಾ ಇರ್ಲಿಲ್ಲ, ಅವತ್ತು ಬಂದು ಅವತ್ತೇ ಹೋಗ್ತಿದ್ರು. ನಿನ್ನೆ ಏನೋ ಒಂದಿನ ಇದ್ರಪ್ಪ. ಓ ಅಲ್ಲಿ ಬಿಡವ, ಆಯ್ತು. ನೀನು ಇನ್ನೆಷ್ಟು ದಿನ ಇರ್ತೀಯಾ? ಇನ್ನೊಂದು 2-3 ತಿಂಗಳು ಇರ್ತೀಯಾ. ಆಮೇಕಿಂದ ನೀನು ಹೋಗ್ತಿಯಲ್ಲ? ಹೌದಜ್ಜಿ ಹೋಗ್ಬೇಕು. ನನಗೂ ಯಾವಾಗ ಹೋಗ್ತೀನೋ ಅಂತ ಅನಿಸ್ತಾ ಇದೆ. ಅವ್ರನ್ನ ಬಿಟ್ಟಿರಕ್ಕೆ ಆಗ್ತಿಲ್ಲ ಅಜ್ಜಿ. ಅಲ್ಲ ಕಣವ, ನೀನ್ ಇರೋದು ನಿನ್ ತವ್ರ ಮನೇಲಿ. ಅಲ್ಲಿ ನಿಮ್ಮಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಅವ್ರೆ. ಅವ್ರ ಮಧ್ಯದಾಗೂ ಗಂಡನ ಜೊತೆಗಿರ್ಬೇಕು ಅಂತೀಯಲ್ಲ ನೀನು. ಅದ್ ಹಾಗೆ ಅಲ್ವಾ ಅಜ್ಜಿ? ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಎಷ್ಟು ವರ್ಷ ಸಾಕಿದ್ರು ಮದ್ವೆ ಆದ್ಮೇಲೆ ಏನೋ ಗಂಡನೇ ಎಲ್ಲ ಅನ್ಸ್ಬಿಡುತ್ತೆ. ಅವ್ರನ್ನ ಒಂಟಿಯಾಗಿ ಬಿಡೋದಕ್ಕೆ ಆಗಲ್ಲ, ಅವ್ರ ಜೊತೆನೇ ಇರ್ಬೇಕು ಅಂತ ಅನ್ಸುತ್ತೆ. ಅವ್ರು ಕೂಡ ಹಾಗೆ ಅಲ್ವಾ, ನಮ್ಮನ್ನೇ ನೆನ್ಸ್ಕೊತಾ ಇರ್ತಾರೆ. ಅದೆಷ್ಟ್ ಸತಿ ಫೋನ್ ಮಾಡ್ತಾರೋ. ಹೂನ್ ಬಿಡವ. ಏನವ ಶಿಲ್ಪ, ಮಗಿಗೆ ನನ್ನ ಹೆಸರು ಇಟ್ಟಿದ್ಯಾ? ಅಯ್ಯೋ ಇಲ್ಲ ಅಜ್ಜಿ, ಇನ್ನೂ ಹೆಸರೇನು ಇಟ್ಟಿಲ್ಲ. 1 ವರ್ಷ ಆದ್ಮೇಲೆ ಇಡೋಣ ಅಂತ. ವರ್ಷ ಆದ್ಮೇಲ? ಹ್ಞೂ ಇವಾಗೆಲ್ಲ ವರ್ಷಕ್ಕೆ ಫಂಕ್ಷನ್ ಅಂತ ಮಾಡ್ಕೊಂಡು ಹೆಸರುಗಳು ಇಡ್ತಾರಲ್ವಾ? ಹೌದಜ್ಜಿ ಹಾಗೇನೆ. ಹ್ಞೂ ಬಿಡವ, ಆಗಿನ ಕಾಲದಾಗೆಲ್ಲ ಹುಟ್ಟಿದ ತಕ್ಷಣನೇ ಒಂದು ಹುಟ್ಟ ಹೆಸರು ಅಂತ ಇಟ್ಬಿಡೋರು, ಯಾವ್ದನ ದೇವ್ರದು. ಇಲ್ಲ ಅಂತಂದ್ರೆ ನಮ್ಮ ತಾತಂದೋ ಮುತ್ತಾತಂದೋ ಅಜ್ಜಿದೋ ಮುತ್ತಜ್ಜಿದೋ ಯಾವ್ದನ ಒಂದು ಹೆಸರಿಡೋರು, ಅವ್ರು ನೆನಪಿರ್ಲಿ ಅಂತ. ಅವರೇ ಮತ್ತೆ ಹುಟ್ಟು ಬಂದವರೇನೋ ಅನ್ನೋ ನಂಬಿಕೆ. ಇವಾಗೆಲ್ಲ ಹಂಗಿಲ್ಲ ಬಿಡು, ಹಳೆ ಹೆಸರುಗಳನ್ನ ಯಾರು ಒಪ್ತಾರು? ಆಮೇಲೆ ಸ್ಕೂಲಿಗೆ ಅಂತ ಸೇರ್ಸಿದ್ಮೇಲೆ ಎಲ್ಲ ಆಡ್ಕೊಂಡು ನಗ್ತವೆ. ಇದೇನು ಇಂಥ ಹೆಸರಿಟ್ಟವ್ರು, ಇದೇನು ಇಂಥ ಹೆಸರಿಟ್ಟವ್ರೆ ಅಂತ. ಹಳ್ಳಿ ಕಡೆನೆ ಇವಾಗ ಹೆಸರುಗಳನ್ನ ಒಂಥರ ಪ್ಯಾಸನಾಗಿ ಇಟ್ಕೋತಾರೆ. ಇನ್ನು ಸಿಟಿ ಕಡೆ ಕೇಳ್ಬೇಕಾ? ಹ್ಞೂ ಅಜ್ಜಿ, ಇವಾಗೆಲ್ಲ ಹಂಗೆ ಆಗ್ಬಿಟ್ಟಿದೆ. ಅಮ್ಮ ಈ ಮನೆ ನೋಡಮ್ಮ, ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ನಾವ್ ಇನ್ಮೇಲೆ ಇಲ್ಲೇ ಇರ್ತೀವಾ? ನೋಡೋಣ ಇರೋ ಚಿನಿಮ್ಮ, ಆದ್ರೆ ಸ್ವಲ್ಪ ದಿನನಾದ್ರೂ ಇರ್ತೀವಿ. ಸ್ವಲ್ಪ ದಿನ ಯಾಕವ, ಇಲ್ಲೇ ಇದ್ರೆ ಒಳ್ಳೇದಪ್ಪ. ಅಲ್ಲ ನಮ್ಮೂರಾಗೆ ಸ್ಕೂಲ್ ಇಲ್ವಾ? ಅಲ್ಲ ನಮ್ಮೂರಾಗೆ ಕಾನ್ವೆಂಟ್ ಇಲ್ಲ ಅಂದ್ರೂ ಪಕ್ಕದೂರಿಂದ ಬಸ್ ಬರ್ತದ ಕಣವ. ಬಸ್ ಬಂದು ಹುಡುಗರ್ನೆಲ್ಲ ಹತ್ತಿಸ್ಕೊಂಡು ಹೋಗ್ತದೆ. ಪ್ಲೀಸ್ ಅಮ್ಮ ಇಲ್ಲೇ ಇರೋಣ, ಇಲ್ಲೇ ಸ್ಕೂಲ್ಗೆ ಹೋಗ್ತೀನಿ ನಾನು. ಪ್ಲೀಸ್ ಅಮ್ಮ ಚಿನಿಮ್ಮ, ಏನ್ ನೀನು ನಿಂತಿತ್ತವಳೆ ಹಠ ಮಾಡ್ತೀಯಲ್ಲ? ಚಿನಿಮ್ಮ ಸುಮ್ನಿರು ನೀನು, ಏನಕ್ಕೆ ಹಠ ಮಾಡ್ತಿರೋದು? ಇಲ್ಲ ಅಜ್ಜಿ, ಇಲ್ಲೇ ಇರೋಣ ಅವ್ವ ಜೊತೆ. ಹಬ್ಬಬ್ಬಾ, ಮೊಮ್ಮಗಳದು ಭಾರಿ ಹಠ. ಹೇಳಪ್ಪ ಪಾಂಡು, ಆ ಮಗಿಗೂ ಆಸೆ ಇರಲ್ವಾ? ಇಲ್ಲಿ ಹಳ್ಳಿ ಕಡೆ ಅಂದ್ರೆ ಆಡಕ್ಕೆ ಹುಡುಗರೆಲ್ಲ ಸಿಗ್ತಾರೆ. ತೋಟ ಐತೆ, ಜಮೀನ್ ಐತೆ, ಇಷ್ಟೊಂದು ಮನೆ ಐತೆ. ಸಂಜೆ ಆದ್ರೆ ಸಾಕು, ಹುಡುಗರೆಲ್ಲ ಬರ್ತಾರೆ ಹುಡುಕೊಂಡು ಆಟಾಡಕ್ಕೆ. ಅವ್ವ ಇಲ್ಲೆಲ್ಲ ಆಟಾಡೋದಕ್ಕೆ ಫ್ರೆಂಡ್ಸ್ಗಳು ಬರ್ತಾರಾ? ಉಕ್ಕಣಪ್ಪ, ನಿನ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಇಲ್ಲಿ. ಹಂಗಾದ್ರೆ ನಾನು ಇಲ್ಲೇ ಇದ್ ಬಿಡ್ತೀನವ್ವ. ಆಯ್ತು ಬಿಡವ ಚಿನಿಮಾ, ಕೊನೆ ತನಕ ಹಳ್ಳಿಲೇ ಇರ್ತೀಯೋ ನಂಗೆ ಗೊತ್ತಿಲ್ಲ ಕಣವ. ಹೆಂಗೋ ನಿಮ್ಮಪ್ಪ ನಿಮ್ಮವ್ವ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿ ಕರ್ಕ ಬಂದವ್ರೆ. ನೀನ್ ಸ್ಕೂಲ್ ರಜಾ ಅಂತಲ್ಲ? ಹ್ಞೂ ಅವ್ವ, ಸ್ಕೂಲ್ ರಜಾ ಇದೆ, ಹಾಲಿಡೇ. ಓ ಆಲ್ಡೇನಾ? ಅದೇನು ಹೇಳ್ತೀವಿ ಕಣವ, ನಂಗೆ ಒಂದು ಗೊತ್ತಾಗಲ್ಲ. ಒಳ್ಳೆ ಬಿಡು, ರಜಾ ಅಲ್ವಾ ಸ್ಕೂಲು? ಎಷ್ಟು ದಿನ ರಜಾ? 2 months. 2 months ಅಲ್ಲ ಕಣವ, ನಾನು ಕೇಳಿದ್ದು ಎಷ್ಟು ದಿನ ರಜಾ ಅಂತ. ನೀನ್ ನೋಡಿದ್ರೆ 2 months ಅಂತ ಹೇಳ್ತಿದ್ಯಲ್ಲ. ಅದೇ ಪೆಟ್ಟಿಗೆ ಅಂಗಡಿ ಸಿಗ್ತದಲ್ಲ ಮಂಚ್ ಅಂತ ಅಲ್ಲ, 2 ರೂಪಾಯಿದು, ಅದನ್ನ 2 months ಅಂತಿದ್ಯಾ? ಆಮೇಕಿಂದ ಕರ್ಕೊಂಡು ಹೋಗ್ತೀನಿ ಹೇಳು. 2 ಅಲ್ಲ ಕಣವ, 4 ಕೊಡಿಸ್ತೀನಿ ನಿಂಗೆ. ಅಯ್ಯೋ ಚಿಕ್ಕಮ್ಮ, ಅವಳು ಹೇಳ್ತಿರೋದು 2 months ಅಂತ, ಅಂದ್ರೆ 2 ತಿಂಗಳು ರಜಾ ಅಂತ ಹೇಳ್ತಿರೋದವಳು. ವಾ ಹಂಗ? ಆ 2 ತಿಂಗಳು ರಜಕ್ಕೆ 2 months ಅಂತಾರ? ಅಯ್ಯೋ ಏನೋ ಕಣವ, ನಮ್ಗೇನ್ ಗೊತ್ತಾದದು? ನಾವೇನು ಓದಿದೀವಾ ಬರ್ದಿದೀವಾ? ಅಲ್ಲಿ ಬಿಟ್ರತ್ತ. ಬರ್ರಿ, ಬಿಸಿ ಅಡುಗೆ ಮಾಡಿದೀನಿ, ನೀವು ಬರ್ತೀರಾ ಅಂತಾನೆ ಇಡ್ಲಿ ಮಾಡಿದೀನಿ. ಬರ್ರಿ ಊಟ ಮಾಡಿ ಬರ್ರಿ. ಎಷ್ಟೊಂದು ಬಿಸಿಲು, ಊಟ ಮಾಡಿ ಹಂಗೆ ಸ್ವಲ್ಪ ಮನೆ ಕಳೋರಂತೆ. ಈ ಉರಿಯ ಬಿಸಿಲಿನಾಗೆ ಅಷ್ಟು ಊರಿಂದ ಬಂದಿದ್ದೀರಾ? ಏನಿಲ್ಲ ಹೇಳಜ್ಜಿ, ಬರ್ತಾ ಕಾರಲ್ಲಿ ಬಂದ್ವಲ್ಲ, AC ಹಾಕೊಂಡ್ ಬಂದ್ವಿ, ತಣ್ಣಗೆ ಇತ್ತು. ಆದ್ರೂ ಹೊರಗಡೆ ತುಂಬಾ ಬಿಸಿಲೇ ಅಪ್ಪ. ಸರಿ ಅಜ್ಜಿ, ಎಲ್ಲರೂ ಇಲ್ಲೇ ಇರ್ಲಿ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಫ್ಯಾಕ್ಟ್ರಿ ಹತ್ರ ಏನಪ್ಪ? ನಡಿ ನಾನು ಬರ್ತೀನಿ. ಬೇಡಮ್ಮ, ನೀನ್ ಇಲ್ಲೇ ಇರೋ, ನಾನು ಹೋಗ್ಬಿಟ್ಟು ಬರ್ತೀನಿ. ಬೇಡ ನಡಿಯೋ, ನಾನು ಬರ್ತೀನಿ. ಎಷ್ಟೊಂದು ದಿನ ಆಯ್ತು ಫ್ಯಾಕ್ಟ್ರಿ ಹತ್ರ ಹೋಗಿ. ನಾನು ಇಷ್ಟಪಟ್ಟು ಶುರು ಮಾಡಿರೋಂಥ ಫ್ಯಾಕ್ಟ್ರಿ. ಎಷ್ಟು ದಿನ ಆಯ್ತು ಫ್ಯಾಕ್ಟ್ರಿ ಕಡೆ ಹೋಗಿ. ಏನಾಗಿದೆಯೋ ಎತ್ತಾಗಿದೆಯೋ ಅಂತ ನನಗೂ ಟೆನ್ಷನ್ ಆಗ್ತಿದೆ. ಸರಿ ಅಮ್ಮ, ಆಯ್ತು ಬನ್ನಿ ಹೋಗೋಣ. ರೀ, ನೀವು ಬರ್ತೀರಪ್ಪ? ಇಲ್ಲ ಅಂದ್ರೆ ಮನೇಲೆ ರೆಸ್ಟ್ ಮಾಡಿ. ಏನ್ ಮಾಡ್ತೀರಾ? ಇಲ್ಲ ಕಣೆ ಜಯ್ಯ, ನಾನು ಬರ್ತೀನಿ ನಡಿ.
ಏನಾಗಿದೆ ಎತ್ತಾಗಿದೆ ನಾನು ತಿಳ್ಕೊಬೇಕಲ್ಲ. ಸರಿ ಆಗಿದ್ರೆ ನಡೀರಿ 3 ಜನ ಹೋಗ್ಬಿಟ್ಟು ಬರೋಣ. ಲಕ್ಷ್ಮಿ ಮತ್ತೆ ಶಿಲ್ಪ ಇಲ್ಲೇ ಇರ್ಲಿ, ಮಕ್ಕಳು ಬೇರೆ ಇದ್ದಾರಲ್ಲ, ಹಸ್ಕೊಂಡಿರ್ತಾರೆ, ಊಟ ಮಾಡ್ಕೊಳ್ಳಿ ಅವರು. ನಾವು ಆಮೇಲೆ ಬಂದ್ಬಿಟ್ಟು ಊಟ ಮಾಡೋಣ. ಸರಿ ಅಮ್ಮ, ಹಂಗೆ ಮಾಡೋಣ ನಡೀರಿ. ಚಿಕ್ಕಮ್ಮ ಸರಿ ಹಾಗಿದ್ರೆ ಲಕ್ಷ್ಮಿ ಶಿಲ್ಪ ಮಕ್ಕಳು ಎಲ್ಲ ಮನೆಯಲ್ಲೇ ಇರ್ಲಿ, ಊಟ ಮಾಡ್ಕೊಳ್ಳಿ. ನಾವು ಹೋಗ್ಬಿಟ್ಟು ಬರ್ತೀವಿ ಬೇಗ. ಓ ಅಲ್ಲ ಕಣವ, ಊಟ ಮಾಡ್ಕೊಂಡು ಹೋಗಿದ್ರೆ ಆಗಿರೋದು. ಇಲ್ಲ ಚಿಕ್ಕಮ್ಮ, ಬೇಗ ಬರ್ತೀವಿ. ಯಾಕೋ ಫ್ಯಾಕ್ಟ್ರಿ ಕಡೆ ಹೋಗ್ಬೇಕು ಅಂತ ಮನ್ಸು ಯಾಕೋ ಎಳಿತಾ ಇದೆ. ಹೋಗ್ಬಿಟ್ಟು ಬಂದ್ರೆ ಒಂದ್ಸತಿ ಚೆನ್ನಾಗಿರುತ್ತೆ ಚಿಕ್ಕಮ್ಮ. ನೀವು ಮನೇಲಿ ಏರಿ ಬಂದ್ಬಿಡ್ತೀವಿ ಬೇಗ. ಸರಿ ಕಣವ, ಆಯ್ತು ಹೋಗಿ ಬರ್ರಿ ಹುಷಾರು. ಅವ ಲಕ್ಷ್ಮಿ ಶಿಲ್ಪ ಇಬ್ರು ಬರ್ರಿ, ಬಂದು ಒಳಗಡೆ ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಂಡು ಊಟ ಮಾಡಿಸಿ ಬರ್ರಿ ಮಕ್ಕಳಿಗೆ. ಶಿಲ್ಪ ಹಾಲು ಬಿಸಿ ಬಿಸಿಗೆ ಕಾಯಿಸಿಟ್ಟಿದ್ದೀನಿ, ಬಾ ಹಾಲು ಕುಡಿಸುವಂತೆ ಮಗಿಗೆ. ಚಿನಿಮಾ ನೀನು ಹಾಲು ಕುಡಿತ್ಯಾ? ಹ್ಞೂ ಅವ್ವ ಹಾಲು ಕುಡಿತೀನಿ, ಅದೇ ನಂಗೆ ಬೂಸ್ಟ್ ಹಾಕೊಡ್ಬೇಕು. ಬೂಸ್ಟು ನಂಗೆ ಗೊತ್ತು ನೀನು ಬೂಸ್ಟ್ ಕೇಳ್ತೀಯಾ ಅಂತ, ಅದಕ್ಕೆ ತಂದಿಟ್ಟಿದ್ದೀನಿ 5 ರೂಪಾಯಿ ಪ್ಯಾಕೆಟು. ಬಾಬಾ ಹಾಕೊಡ್ತೀನಿ ಬಾ. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ. ಹಾ ಹೆಂಗಪ್ಪ ನಡೀತಾ ಇದೆ ಫ್ಯಾಕ್ಟ್ರಿ? ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೆ? ಎಲ್ಲರೂ ಕರೆಕ್ಟಾಗಿ ಬರ್ತಾ ಇದ್ದಾರಾ? ರವಿ ಇವ್ರೇ ಏನಪ್ಪ ನೀನು ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದ್ದು? ಹಾ ಅಮ್ಮ ಇವರೇ. ನಾವು ಬೇರೆ ಪದೇ ಪದೇ ಬರೋದಿಲ್ವಲ್ಲ, ಅದಕ್ಕೆ ಒಬ್ಬರನ್ನ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದೆ. ಇವರೇ ಎಲ್ಲ ನೋಡ್ಕೊಳ್ಳೋದಿಲ್ಲಿ. ಹಾಗಾ? ಹೇಗೆ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ? ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ನಾವು. ಹಾ ಮೇಡಮ್, ಖಂಡಿತವಾಗ್ಲೂ ಒಳ್ಳೆ ಕ್ವಾಲಿಟಿನೇ ಕೊಡ್ತಾ ಇದೀವಿ. ಆಮೇಲೆ ಉಪ್ಪಿನಕಾಯಿಗೆ ಪ್ಯೂರ್ ಕೊಬ್ಬರಿ ಎಣ್ಣೆನೇ ಉಪಯೋಗಿಸಿ. ಬೇರೆ ಅದು ಇದು ಕಲಬೆರಕೆ ಮಾಡೋದು ಬೇಡ. ಜನಗಳ ಆರೋಗ್ಯ ಮುಖ್ಯ. ಮತ್ತೆ ಎಕ್ಸ್ಪೈರಿ ಡೇಟು 6 ತಿಂಗಳು ಕೊಟ್ಟಿರಿ, ತುಂಬಾ ಜಾಸ್ತಿ ಎಲ್ಲ ಕೊಡಕ್ ಹೋಗ್ಬೇಡಿ. ಹಾ ಮೇಡಮ್, ಖಂಡಿತವಾಗ್ಲೂ 1 ವರ್ಷ ಕೊಡ್ತಾ ಇದ್ವಿ. ಇನ್ಮೇಲೆ ನೀವು ಹೇಳಿದ್ರಲ್ಲ 6 ತಿಂಗಳು ಮಾತ್ರ ಕೊಡ್ತೀನಿ. 1 ವರ್ಷ ಕೊಡ್ತಾ ಇದ್ರಾ? ಫ್ರಿಡ್ಜ್ ಅಲ್ಲಿ ಅಂದ್ರೆ ಇರುತ್ತೆ ಉಪ್ಪಿನಕಾಯಿ 1 ವರ್ಷದವರೆಗೂ. ಹಾಗಂತ ಎಲ್ಲಾರ ಮನೇಲೂ ಫ್ರಿಡ್ಜ್ ಇಟ್ಕೊಳಕ್ಕಾಗತ್ತಾ? ಫ್ರಿಡ್ಜ್ ಇಟ್ಕೊಳ್ಳೋರ್ ಮನೇಲಿ ಮಾತ್ರ ಉಪ್ಪಿನಕಾಯಿ ಇಟ್ಕೊಳಕ್ಕಾಗತ್ತಾ? ಎಲ್ಲಾರ ಮನೇಲೂ ಉಪ್ಪಿನಕಾಯಿ ಬಳಸಬೇಕು. ಜಾಸ್ತಿ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಎಕ್ಸ್ಪೈರಿ ಡೇಟ್ನ ಸ್ವಲ್ಪ ಕಮ್ಮಿ ಕೊಡಿ, ಆಗ ಜನಗಳು ಬೇಗ ಉಪಯೋಗಿಸ್ತಾರೆ, ಜಾಸ್ತಿ ದಿನ ಕೂಡ ಇಟ್ಕೊಳ್ಳೋದಿಲ್ಲ. ಹಾ ಮೇಡಮ್, ಆಯ್ತು ಮೇಡಮ್, ಹಾಗೆ ಮಾಡ್ತೀನಿ. ಮತ್ತೆ ನಮ್ಮಲ್ಲಿ ಎಲ್ಲ ತರದ ಉಪ್ಪಿನಕಾಯಿ ಸಿಗ್ಬೇಕು, ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ. ಸರಿ ಮೇಡಮ್, ಆಯ್ತು. ಹಾ ಬನ್ನಿ, ಬೇರೆ ಕಡೆ ತೋರಿಸಿ ಹೇಗೆ ಕೆಲಸ ನಡೀತಾ ಇದೆ ಅಂತ. ಹಾ ಬನ್ನಿ ಮೇಡಮ್, ಬನ್ನಿ. ಉಪ್ಪಿನಕಾಯಿ ವಾಸನೆ ಎಷ್ಟು ಗಮ್ ಅಂತಿದೆ ಅಲ್ವಾ ರವಿ? ಹೌದಮ್ಮ, ಗಮ್ ಅಂತ ಇದೆ. ನೋಡಿ ಮ್ಯಾನೇಜರ್, ನಮ್ಮ ಉಪ್ಪಿನಕಾಯಿ ಬೇಡಿಕೆ ಹೇಗಿದೆ? ಅಯ್ಯೋ ಮೇಡಮ್, ಅದೇನಂತ ಕೇಳ್ತೀರಾ? ನೀವು ಅವಾಗವಾಗ ಬರ್ತಿದ್ರಲ್ಲ ಮೇಡಮ್, ಅವಾಗಿನ ತರ ಇವಾಗ ಕೆಲ್ಸಗಳೇ ನಡೀತಾ ಇಲ್ಲ. ಏನು ಏನ್ ಹೇಳ್ತಿದ್ದೀರಾ? ಕೆಲಸಗಳು ನಡೀತಾ ಇಲ್ವಾ? ಯಾಕೆ? ಐಟಮ್ಗಳೇನಾದ್ರೂ ಶಾರ್ಟೇಜ್ ಬರ್ತಾ ಇದೆಯಾ? ಹಾಗೇನಾದ್ರೂ ಇದ್ರೆ ಬೇರೆ ಕಡೆಯಿಂದ ತರಿಸ್ಕೋಬೇಕು ತಾನೆ? ಇಲ್ಲ ಮಿಷಿನ್ಗಳೇನಾದ್ರೂ ಶಾರ್ಟೇಜ್ ಇದೆಯಾ? ಇನ್ನೂ ಏನಾದ್ರೂ ಬೇರೆ ತರ ಮಿಷಿನ್ಗಳು ಬೇಕಾಗಿದ್ರೆ ನಮಗೆ ಇನ್ಫಾರ್ಮ್ ಮಾಡ್ಬೇಕು ತಾನೆ? ನಾವು ಅದಕ್ಕೆಲ್ಲ ಅರೇಂಜ್ ಮಾಡ್ತಿದ್ವಲ್ಲ. ನೀವು ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀರಾ ಕೆಲಸ ಆಗ್ತಾ ಇಲ್ಲ ಅಂತ. ಏನ್ ಅರ್ಥ ಇದ್ರದ್ದು? ಮೇಡಮ್, ಎಲ್ಲ ಐಟಮ್ಸು ಇದೆ. ಮಾವಿನಕಾಯಿ ಆಗ್ಬೋದು, ನಲ್ಲಿಕಾಯಿ ಆಗ್ಬೋದು, ತರಕಾರಿಗಳಾಗ್ಬೋದು, ಎಲ್ಲ ಹಾಗೆ ಬಿದ್ದಿದ್ದಾವೆ. ರವಿ ಸರ್ ಹೇಳಿದ್ರು ನಮ್ಮ ಹಳ್ಳಿ ಜನಗಳು ಎಲ್ಲರೂ ಕೆಲ್ಸಕ್ಕೆ ಬರ್ತಾರೆ ಅಂತ. ಆದ್ರೆ ಇತ್ತೀಚೆಗೆ ತುಂಬಾ ಜನ ಕೆಲ್ಸಕ್ಕೆ ಬರ್ತಾ ಇಲ್ಲ. ಬರೀ ಹೆಣ್ಮಕ್ಳು ಮಾತ್ರ ಬರ್ತಾರೆ, ಗಂಡ್ ಮಕ್ಳು ಬರ್ತಾನೆ ಇಲ್ಲ. ಹೆಣ್ಮಕ್ಳು ಕೈಲಿ ನಾವ್ ಎಷ್ಟೊಂತ ಕೆಲಸ ಮಾಡ್ಸಕ್ಕಾಗುತ್ತೆ? ಕೆಲವೊಂದ್ ಕೆಲ್ಸನ ಹೆಣ್ಮಕ್ಳು ಮಾಡಕ್ ಆಗಲ್ಲ ಮೇಡಮ್. ಎತ್ತದು ಇಳಿಸೋದು ಇದಕ್ಕೆಲ್ಲ ಗಂಡ್ ಮಕ್ಳು ಬೇಕು. ಅದಕ್ಕೆ ನೋಡಿ ನಾನು ಸ್ವಲ್ಪ ಹೊರಗಡೆಯಿಂದ ಜನಗಳನ್ನ ಕರ್ಸಿದೀನಿ. ಏನ್ ಮಾಡೋದು? ಹೀಗೆ ಆದ್ರೆ ಉಪ್ಪಿನಕಾಯಿ ಫ್ಯಾಕ್ಟ್ರಿನ ಮುಚ್ಚಬೇಕಾಗುತ್ತೆ. ಮ್ಯಾನೇಜರ್, ಏನ್ ಹೇಳ್ತಿದ್ರ ನೀವು? ಜನಗಳ ಕೆಲ್ಸಕ್ಕೆ ಬರ್ತಾ ಇಲ್ವಾ? ಅಲ್ಲ ಮ್ಯಾನೇಜರ್, ನೀವೇನಕ್ಕೆ ನಮ್ಗೆ ಇನ್ಫಾರ್ಮ್ ಮಾಡ್ಲಿಲ್ಲ? ಇಲ್ಲ ಮೇಡಮ್, ನಾವು ನಿಮ್ ಚಿಕ್ಕಮ್ಮರ ಹತ್ರ ಮಾತಾಡಿದ್ವಿ. ಅವರು ಸದ್ಯಕ್ಕೆ ಏನು ಇನ್ಫಾರ್ಮ್ ಮಾಡ್ಬೇಡ ಕಣಪ್ಪ, ನೀವೆಲ್ಲ ಸುಮ್ನೆ ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳಿದ್ರು. ಹಂಗಾಗಿ ನಾನು ಸುಮ್ನ ಆದೆ ಮೇಡಮ್. ಅಯ್ಯೋ ಹೌದಾ? ಚಿಕ್ಕಮ್ಮ ಹಾಗೆ ಹೇಳಿದ್ರಾ? ಛೇ, ಮುಂಚೆನೆ ಗೊತ್ತಾಗಿದ್ದಿದ್ರೆ ಏನೇ ಪ್ರಾಬ್ಲಮ್ ಇದ್ರೂ ಬಂದು ಇಲ್ಲಿ ನೋಡ್ಬೋದಿತ್ತು. ಡೋಂಟ್ ವರಿ ಮೇಡಮ್, ಈಗಲೂ ಕೂಡ ಎಲ್ಲರೂ ಬಂದ್ರೆ ಕರೆಕ್ಟಾಗಿ ಬಂದಿಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿನ ಇನ್ನೂ ಗ್ರೋ ಅಪ್ ಮಾಡ್ಬೋದು. ಹಾಗಿದ್ರೆ ಮ್ಯಾನೇಜರ್, ನಮ್ಮ ಫ್ಯಾಕ್ಟ್ರಿ ಲಾಸ್ ಅಲ್ಲಿ ನಡೀತಾ ಇದೆಯಾ? ತೀರಾ ಲಾಸ್ ಏನಿಲ್ಲ ಸರ್, ಮೀಡಿಯಂ ಆಗಿ ನಡೀತಾ ಇದೆ. ಬರೋ ಆದಾಯ ಅಲ್ಲಿಗೆ ಖರ್ಚಾಗೋಗುತ್ತೆ. ಇದೇನ್ರಿ ಇದು? ಯಾಕೆ ಹೀಗಾಗ್ತಿದೆ? ಯಾಕೆ ಯಾರು ಕೆಲ್ಸಕ್ಕೆ ಬರ್ತಾ ಇಲ್ಲ? ನೋಡ್ ಜಯ, ಎಂತ ಕೆಲಸ ಮಾಡಿದಾರೆ ಇವರು. ಅಲ್ಲ, ಇವ್ರ ಮೇಲೆ ನಂಬಿಕೆ ಇಟ್ಟು ನಾವ್ ಅಲ್ಲಿ ಸೇರ್ಕೊಂಡ್ರೆ ಇವ್ರು ಸರಿಯಾಗಿ ಕೆಲಸ ಮಾಡ್ತೇನೆ ಈಗ ಸೋಂಬೇರಿಗಳಾಗಿದಾರಲ್ಲ. ಅಲ್ಲಮ್ಮ, ಅಲ್ಲ ಇವ್ರು ಕೆಲ್ಸಕ್ಕೆ ಬರ್ತಾನೆ ಎಲ್ಲಿ ಹೋಗ್ತಾ ಇದಾರೆ? ಅವಾಗೆಲ್ಲ ಎಷ್ಟು ಖುಷಿ ಪಟ್ರು ಜಯ. ಫ್ಯಾಕ್ಟ್ರಿ ಓಪನ್ ಮಾಡ್ತಿದೀವಿ ಅಂತ ಗೊತ್ತಾದ ತಕ್ಷಣ ಎಲ್ಲ ಜನಗಳು ಎಷ್ಟು ಖುಷಿ ಪಟ್ರು. ನಾವು ಬರ್ತೀವಿ ಮನೆ ಮಂದಿ ಎಲ್ಲ ಬರ್ತೀವಿ ಅಂತ ರೆಡಿ ಆಗಿದ್ರಲ್ಲ. ಆದ್ರೆ ಈಗ ನೋಡಿದ್ರೆ ಹೆಣ್ಮಕ್ಳನ್ನ ಮಾತ್ರ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಗಂಡ್ ಮಕ್ಳೆಲ್ಲ ಎಲ್ಲಿ ಹೋಗ್ತಾ ಇದಾರೆ? ಅದೇ ರೀ, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಎಷ್ಟು ಆಸೆಯಿಂದ, ಇಷ್ಟು ಕಷ್ಟಪಟ್ಟು, ಇಷ್ಟು ಬಂಡವಾಳ ಹಾಕಿ ನಾನು ಈ ಫ್ಯಾಕ್ಟ್ರಿ ಓಪನ್ ಮಾಡಿದೀವಿ. ಆದ್ರೆ ನನಗೆ ಫ್ಯಾಕ್ಟ್ರಿ ಲಾಸ್ ನಡೆಯೋದು ಇಷ್ಟ ಇಲ್ಲ ರೀ. ನನ್ನ ಜನಗಳಿಗೋಸ್ಕರ ನಮ್ಮ ಊರವ್ರು ಚೆನ್ನಾಗಿರ್ಲಿ, ನಮ್ಮ ಊರು ಚೆನ್ನಾಗಾಗ್ಲಿ ಅಂತ ಮಾಡಿದೆ. ಪ್ರತಿಯೊಬ್ರು ಮನೆ ಕಡೆ ಅನುಕೂಲವಾಗಿರ್ಬೇಕು, ಎಲ್ಲರೂ ಚೆನ್ನಾಗಾಗ್ಬೇಕು, ದುಡಿಬೇಕು ಅಂತ ಚೆನ್ನಾಗಿ ದುಡ್ಡು ಮಾಡಬೇಕು. ನಾವು ಏನಾದರೂ ಮನೆಗಿನೇ ಕಟ್ಕೋಬೇಕು, ಆಸ್ತಿ ಸಂಪಾದನೆ ಮಾಡಬೇಕು ಅಂತ ಎಲ್ಲ ಸಿಟಿ ಕಡೆ ಹೋಗ್ತಾರೆ. ಆದ್ರೆ ನಾನು ನಮ್ಮ ಹಳ್ಳಿನಲ್ಲೇನೆ ಒಂದು ಫ್ಯಾಕ್ಟ್ರಿ ಮಾಡಿ ಅದನ್ನ ಸಿಟಿ ಮಾಡಬೇಕು ಅನ್ಕೊಂಡೆ.
ಆದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಾ ಇದೆಯಲ್ಲ. ಅಮ್ಮ ನೀನ್ ಬೇಜಾರ್ ಮಾಡ್ಕೊಂಬೇಡ, ಸುಮ್ನಿರಮ್ಮ. ಅದೇನು ಅಂತ ನಾನು ವಿಚಾರಿಸ್ತೀನಿ. ಹೌದು ಜಯ, ನಾವಿಷ್ಟು ದಿನ ಬರ್ದೇ ಇದ್ವಲ್ಲ ಇಲ್ಲಿಗೆ, ಅದಕ್ಕೆ ಇಷ್ಟ ಬಂದಾಗ ಮಾಡಕ್ ಶುರು ಮಾಡಿದ್ದಾರೆ. ಅದೇನಾಗ್ತಿದೆ, ಎಲ್ಲಿ ತಪ್ಪು ನಡೀತಾ ಇದೆ ಅಂತ ಮೊದಲು ಕಂಡು ಹಿಡಿದು ಅವ್ರಿಗೆ ಬುದ್ಧಿ ಹೇಳೋಣ. ಹೌದಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ನಡಿ, ಇವಾಗ ಮನೆಗೆ ಹೋಗೋಣ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ.